ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಕ್ರಾಫ್ಟರ್ಸ್ ವಿತ್ ಭಾವನಾ. ಇವತ್ತು ನಾನು ಒಂದು ಹೆಲ್ದಿ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ, ಅದೇ ಬರ್ಗರ್. ಆದರೆ ಇದು ನಾರ್ಮಲ್ ಬರ್ಗರ್ ಅಲ್ಲ, ಇದು ಸೋಯಾ ಟಿಕ್ಕಿ ಬರ್ಗರ್. ಈ ಸೋಯಾ ಟಿಕ್ಕಿಯಲ್ಲೂ ತುಂಬ ವೆರೈಟಿ ಆಫ್ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದಂತ. ಒಂದು ಕಡೆ ಪೊಟ್ಯಾಟೊ ಬಾಯ್ಲ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಪೊಟ್ಯಾಟೊ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಿಸಿನೀರಲ್ಲಿ ಸೋಯಾ ಹಾಕಿಬಿಟ್ಟು ಸ್ವಲ್ಪ ನೆನೆಸೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 4 to 5 ಮಿನಿಟ್ಸ್ ಬಿಡೋಣ. ಇವಾಗ ಇದನ್ನು ಸೋದಿಸ್ಕೊಳ್ಳೋಣ. ಎಕ್ಸಸ್ ವಾಟರ್ ಎಲ್ಲ ತೆಗೆದ್ಬಿಟ್ಟು ಸೋಯಾನ ಮತ್ತೆ ಸ್ಕ್ವೀಸ್ ಮಾಡಿ ಒಂದು ಜಾರಲ್ಲಿ ಇದನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು ಕ್ಯಾರೆಟ್ನ ಹಿಂಗೆ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 2 ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಎಲ್ಲನೂ ಒಂದೇ ಸಲ ರುಬ್ಬಕ್ಕೆ ಆಗ್ತಾಯಿಲ್ಲ, ಸೊ ಅದಕ್ಕೆ ನಾನು 2 ಪಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದರಲ್ಲಿ ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ ಸೋಯಾ ರುಬ್ಕೊಂಡಿದ್ದೀನಿ. ಇನ್ನೊಂದು ಪಾರ್ಟಲ್ಲಿ ಮತ್ತೆ ಮೆಣಸಿನ್ಕಾಯಿ ಕ್ಯಾಬೇಜ್ ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ. ನೀರು ಹಾಕದೆ ಈ ಟೆಕ್ಸ್ಚರಲ್ಲಿ ಬರೋ ಥರ ರುಬ್ಕೊಳ್ಳಿ. ಅದಾದಮೇಲೆ ಒಂದು ಆನಿಯನ್ನ ಹಿಂಗೆ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿ, ಮತ್ತು ಇವಾಗ ಬೇಯಿಸಿದ ಆಲೂಗಡ್ಡೆನ ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಅನಿಸ್ಬೋದು ಯಾಕೆ ನಾನು ಕ್ಯಾಬೇಜ್ನ ಗ್ರೈಂಡ್ ಮಾಡಿ ಹಾಕಿದ್ದೀನಿ, ಹಂಗೆ ಹಾಕ್ಬೋದಾಗಿತ್ತಲ್ವ ಬರ್ಗರಲ್ಲಿ ಒಂದು ಲೇಯರ್ ಥರ. ಬಟ್ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಕ್ಯಾಬೇಜ್ ಇಷ್ಟಪಡೋದಿಲ್ಲ, ಸೊ ಈ ಕ್ಯಾಬೇಜ್ನ ರುಬ್ಬಿ ಹಾಕುವಾಗ ಅವ್ರಿಗೆ ಆ ಟೇಸ್ಟೇ ಬಂದಿಲ್ಲ. ನೀವು ಟ್ರೈ ಮಾಡಿ. ನಿಮ್ಗೆ ಯಾವುದಾದ್ರೂ ವೆಜಿಟೇಬಲ್ ಇಷ್ಟ ಇಲ್ಲ ಅಂದರೆ ಹಿಂಗೆ ಗ್ರೈಂಡ್ ಮಾಡಿಬಿಟ್ಟು ಹಾಕುವಾಗ ನಿಮಗೆ ಆ ಫ್ಲೇವರ್ ಗೊತ್ತೇ ಆಗೋದಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, 1/2 ಸ್ಪೂನ್ ಆಫ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಆಫ್ ಜೀರಾ ಪೌಡರ್, 1/2 ಸ್ಪೂನ್ ಆಫ್ ಗರಂ ಮಸಾಲ, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಾಡಿದ ನಂತರ ಒಂದು ತವ ಇಟ್ಬಿಟ್ಟು ಅದರಲ್ಲಿ ಒಂದು ಪೀಸ್ ಆಫ್ ಬಟರ್ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ, ಮತ್ತು ಕಲಸಿರೋದನ್ನ ಹೀಗೆ ಶೇಪ್ ಕೊಟ್ಬಿಟ್ಟು ತವ ಮೇಲೆ ಇಡಿ. ಇದ್ರ ಮೇಲೆ ನಾನು ಬಟರ್ ಗ್ರೀಸ್ ಮಾಡ್ತಾಯಿದ್ದೀನಿ. ಈ ಬರ್ಗರಲ್ಲಿ ನಾನು ಚೀಸ್ ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಇಟ್ ಈಸ್ ಅನ್ ಹೆಲ್ದಿ ಬರ್ಗರ್, ಬಟ್ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ಕಲರಲ್ಲಿ ಬಂದಿದೆ ಅಂದರೆ ನಮ್ಮ ಸೋಯಾ ಟಿಕ್ಕಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಮತ್ತು ತವ ಮೇಲೆ ಸ್ವಲ್ಪ ಬಟರ್ನ ಗ್ರೀಸ್ ಮಾಡಿಬಿಟ್ಟು ಬರ್ಗರ್ಸ್ದು ಬನ್ನ ಇಡ್ತಾಯಿದ್ದೀನಿ. ಇದು ಶಾಪಲ್ಲಿ ಈಸಿಯಾಗೆ ಸಿಕ್ಕುತ್ತೆ. ಬನ್ನ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ತುಂಬ ರೋಸ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದು ಕ್ವಿಕ್ಕಾಗಿ ಹೆಂಗೆ ಅರೇಂಜ್ ಮಾಡ್ಕೊಳ್ಳೋದು ನೋಡೋಣ, ಬೇಗ ಬನ್ನಿ. ಸೊ ಮಯೋನೀಸ್ ಹಾಕಿದ್ದೀನಿ, ಆಮೇಲೆ ಟಿಕ್ಕೀಸ್ನ ಇಟ್ಟು ಒಂದು ಟೊಮ್ಯಾಟೊ ಆನಿಯನ್ ಇಡ್ತಾಯಿದ್ದೀನಿ. ನೀವು ಬೇಕಾದರೆ ಇನ್ನೊಂದು ಲೇಯರ್ ಆಫ್ ಸೋಯಾ ಟಿಕ್ಕಿನೂ ಇಡ್ಬೋದು. ಇನ್ನೊಂದು ಬಂದಮೇಲೆ ಸ್ವಲ್ಪ ಸಾಸ್ನ ಗ್ರೀಸ್ ಮಾಡಿದ್ದೀನಿ. ಆ್ಯಂಡ್ ಯು ಗೋ, ಯೋರ್ ಸಿಂಪಲ್, ಈಸಿ, ಟೇಸ್ಟಿ ಹೆಲ್ದಿ ಬರ್ಗರ್ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.